ಇನ್ನು ಇರಾನ್ ಬಿಟ್ಟು ಸೌದಿ UAE ಕತಾರ್ಗಳತ್ತ ಮೋದಿ ಚಿತ್ತವನ್ನು ಇರ್ತಾರೆ. ಈ ಒಂದು ಖಮೇನಿ ಭಾರತದ ವಿರೋಧಿ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡೋದು, ಭಾರತದ ವಿರೋಧಿ ಹ್ಯಾಶ್ಟ್ಯಾಗ್ಗಳನ್ನು ಸೃಷ್ಟಿ ಮಾಡೋದು, ಇರಾನ್ನ ಸಂಸತ್ನಲ್ಲಿ ಚಕಾರವನ್ನು ಎತ್ತೋದು, ಇದೆಲ್ಲವೂ ಕೂಡ ಒಂದು ಕಡೆ ಭಾರತಕ್ಕೆ ಬೇಸರ ಆಗುತ್ತೆ. ಭಾರತ ಇವತ್ತು ಅತಿ ಹೆಚ್ಚಾಗಿ ವ್ಯಾಪಾರ ವಹಿವಾಟ ನಡೆಸೋದು ಅಮೆರಿಕಾದ ಜೊತೆ, ಅದೇ ರೀತಿಯಾಗಿ ರಕ್ಷಣಾ ಒಪ್ಪಂದಕ್ಕೆ ಅತಿ ಹೆಚ್ಚಾಗಿ ಇರುವಂಥದ್ದು ಸಂಬಂಧ ಇಸ್ರೇಲ್ನ ಜೊತೆ. ಇತ್ತೀಚೆಗಷ್ಟೇ ಅದು ಕಂಟಿನ್ಯೂ ಕೂಡ ಆಗಿದೆ. ಸೊ ಇದೆಲ್ಲ ಇದ್ದಾಗ ಇರಾನ್ನ ಜೊತೆ ಒಂದು ಐತಿಹಾಸಿಕ ಸಂಬಂಧ ಇತ್ತು, ಆದರೆ ಬರ್ತಾ ಅದು ಕಡಿಮೆ ಆಗಿದೆ. ಆದರೆ ಇವತ್ತು 160 ವಿದ್ಯಾರ್ಥಿಗಳ ಸಾಮೂಹಿಕ ಅಂತ್ಯ ಸಂಸ್ಕಾರ ಆದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅದರ ಬಗ್ಗೆ ಚಕಾರವನ್ನು ಎತ್ತಿಲ್ಲ. ಆದರೆ ಇದರಲ್ಲಿ ರಾಜಕೀಯ ಮಾಡಲಾಗ್ತಾ ಇದೆ ಅಂತೇಳಿ BJPಯವರು ವಾದವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸೋನಿಯಾ ಗಾಂಧಿ ಅವರು ಬರೆದಿರುವಂಥ ಪತ್ರದ ವಿಚಾರವಾಗಿ ಅನೇಕ ನಾಯಕರು ಕೂಡ ಉತ್ತರವನ್ನು ಕೊಡ್ತಾರೆ. CT ರವಿ BJP ನಾಯಕ ಒಂದು ಹೇಳಿಕೆಯನ್ನು ಕೊಡ್ತಾರೆ, ನೋಡ್ಕೊಂಬನ್ನಿ. ಅಲಿಪ್ತ ನೀತಿ ಅನ್ನೋದು ಒಂದು ಕಾಲದಲ್ಲಿ ಭಾರತ ತಾತ್ಕಾಲಿಕವಾಗಿ ಅಳವಡಿಸ್ಕೊಂಡ ನೀತಿಯಾಗಿತ್ತು. ಅದು ಪರ್ಮನೆಂಟ್ ಅಂತ ಯಾರೂ ಹೇಳಿರಲಿಲ್ಲ. ಈಗ ಗಾಂಧಿ ಅಹಿಂಸಾ ತತ್ವ ಇದೆ. ಅಹಿಂಸಾ ತತ್ವದೇನು? ನಮ್ಮ ಮೇಲೆ ಯುದ್ಧ ಮಾಡಿದ್ರು ಯುದ್ಧ ಮಾಡಲ್ಲ ಅನ್ನೋದು ಅಹಿಂಸಾ ತತ್ವನ? ಆ ನೀತಿನ ಅನುಸರಿಸಿದ್ರೆ ನಮ್ಮ ದೇಶವೇ ಉಳಿತಿರ್ಲಿಲ್ಲ. ಈ ಪಾಕಿಸ್ತಾನ ನಮ್ಮ ಮೇಲೆ ಆಕ್ರಮಣ ಮಾಡ್ತು. ನಾವು ಪ್ರತಿ ಯುದ್ಧ ಮಾಡಲ್ಲ ಅಂತ ಹೇಳಿದರೆ ನಮ್ಮ ದೇಶ ಉಳಿತಿತ್ತಾ? ನಾವು ಪ್ರತಿ ಯುದ್ಧ ಮಾಡಿದ್ವಿ. ಆದರೆ ಕಾಂಗ್ರೆಸ್ಸಿಗೆ ರಾಷ್ಟ್ರದ ಹಿತಾಸಕ್ತಿಗಿಂತ ರಾಜಕೀಯ ಹಿತಾಸಕ್ತಿ ಮುಖ್ಯ. ಆ ರಾಜಕೀಯ ಹಿತಾಸಕ್ತಿಗೆ ಅನುಗುಣವಾಗಿ ಅವರು ನಿರ್ಣಯ ತಗೊಳ್ತಾರೆ. ಹಂಗಾಗಿ ಅವ್ರಿಗೆ ಸಮಸ್ಯೆ ಆಗಿದೆ. ಈಗ ಭಾರತ ಸರ್ಕಾರ ತೆಗೆದುಕೊಂಡಿರೋದು ಇಂಟ್ರೆಸ್ಟ್ ಆಫ್ ದ ನೇಷನ್, ರಾಷ್ಟ್ರದ ಹಿತಾಸಕ್ತಿಯಲ್ಲಿ ಯಾವ ನಿಲುವು ತೆಗೆದುಕೊಂಡ್ರೆ ಸೂಕ್ತ ಅನ್ನುವ ನಿರ್ಣಯವನ್ನು ರಾಜತಂತ್ರಜ್ಞರು ಸೇರಿ ತಗೊಳ್ತಾರೆ. ಇಂಟ್ರೆಸ್ಟ್ ಆಫ್ ದ ನೇಷನ್. ಅಲಿಪ್ತ ನೀತಿ ಅನ್ನೋದು ಒಂದು ಕಾಲ ಅದೇ ಹಿತಾಸಕ್ತಿ. ಇರಾನಲ್ಲಿ ಇವತ್ತು 160 ಜನ ವಿದ್ಯಾರ್ಥಿಗಳ ಸಾಮೂಹಿಕ ಅಂತ್ಯ ಸಂಸ್ಕಾರ ಮಾಡ್ತು, ಪುಟಾಣಿ ಬಾಲಕರು. ಇರಾನಲ್ಲಿ ಕೂಡ ಒಂದು ಹಿತಾಸಕ್ತಿ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಈ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದೆ. ಮೊದಲಿಗೆ ನಟರಾಜ್ ಗೌಡ್ರಿಂದನೇ ಆರಂಭ ಮಾಡ್ತೀನಿ. ನಟರಾಜ್ ಗೌಡ್ರೆ, ಇವತ್ತು ಸೋನಿಯಾ ಗಾಂಧಿ ಅವರು ಪತ್ರವನ್ನು ಬರೆದಿದ್ದಾರೆ. ಈ ಸೀಕ್ರೆಟ್ ಹಿಂದಿರುವಂಥ ರಹಸ್ಯ ಏನು? ಈ ಸೈಲೆಂಟ್ ಹಿಂದೆ ಇರುವಂಥ ರಹಸ್ಯ ಏನು ಅಂತೇಳಿ ನಮ್ಮ ಪ್ರಶ್ನೆ ಇರುತ್ತದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ಈಗ ಅದೇ ಎಂಟೈರ್ BJPಯವರೇ ಈ ಥರ ಯೋಚನೆ ಮಾಡ್ತಾ ಇದ್ದಾರಾ? ಅಥವಾ ಯಾಕಂದರೆ ಈಗ CT ರವಿಯವರ ಹೇಳಿಕೆಯನ್ನು ಕೂಡ ಕೇಳಿದೆ. ಅಲಿಪ್ತ ನೀತಿ ಅನ್ನೋದು ತಾತ್ಕಾಲಿಕವಾಗಿ ನಾವು ಅಳವಡಿಸ್ಕೊಂಡಿದ್ವಿ, ಅಲಿಪ್ತ ನೀತಿ ಅನ್ನೋದು ಹಳೆ ಕಾಲದ್ದು, ಅದು ಮುಂದುವರಿಸಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ತಪ್ಪದು. ಭಾರತದ ನೀತಿ ಏನು ಗೊತ್ತಾ? ನಾವು ಅಲಿಪ್ತ ನೀತಿ ಅಂದರೆ ನಮಗೆಲ್ಲರೂ ಸ್ನೇಹಿತರು, ಹೌದು, ಎಲ್ಲರ ಸಾರ್ವಭೌಮತ್ವವನ್ನು ನಾವು ಗೌರವಿಸ್ತೀವಿ, ಎಲ್ಲರ ಸಮಾನತೆಗೆ ನಾವು ಪ್ರೇರಣೆಯನ್ನು ಕೊಡ್ತೀವಿ, ಎಲ್ಲರಲ್ಲೂ ಕೂಡ ಶಾಂತಿಯನ್ನು ಜಾಗೃತಿಯಾಗಿ ಮಾಡಿ ಅವ್ರಿಗೆ ಎನ್ಕರೇಜ್ ಮಾಡ್ತೀವಿ. ಆ ಥರದ್ದು ನಮ್ಮದು ನೀತಿಗಳು. ಆಮೇಲೆ ಯಾರ ಜೊತೆ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ, ಯಾರಿಂದಲೂ ಜಾಸ್ತಿ ಆದಾಯ ಬರುತ್ತೆ ಅನ್ನೋಕ್ಕಾಗಿ ಇನ್ನೊಬ್ಬರು ನಾವು ಒಂದು ಪರವಾಗಿದ್ದು ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು, ಅಥವಾ ತೊಂದರೆ ಆದಾಗ ನ್ಯಾಯ ಅಥವಾ ಅನ್ಯಾಯ ಆಗ್ತಿದ್ದಾಗ, ಅಲ್ಲಿ ಒಂದೇನೋ ಒಂದು ಅಪರಾಧ ಆಗ್ತಿದ್ದಾಗ ನಾವು ಸುಮ್ಮನಿರಲ್ಲ. ನಾವು ಏನು ಹೇಳ್ತೀವಿ? ನೀವು ಶಾಂತಿಯಿಂದ ಇರಿ. ಇದು ಭಾರತದ ನೀತಿ. ನಾವು ಧ್ವನಿಯನ್ನು ಕೊಡ್ತೀವಿ, ಯಾವತ್ತೂ ಕೂಡ ಧ್ವನಿಯನ್ನು ಕೊಡ್ತೀವಿ. ಯಾಕಂದರೆ ಏನೋ ಅಮೆರಿಕ ಇಸ್ರೇಲ್ ದೊಡ್ಡವರವರು, ಅವ್ರು ತುಂಬ ಬಲಶಾಲಿಗಳು, ಅವರೇನೋ ತಪ್ಪು ಮಾಡ್ತಾ ಇದ್ದಾರೆ, ನಾವು ಧ್ವನಿ ಎತ್ತಬಾರ್ದು, ಆ ರೀತಿ ಇಲ್ಲ. ನಮ್ಗೆ ಅದರಿಂದ ತೊಂದರೆ ಆಗುತ್ತೆ, ಟ್ಯಾಕ್ಸ್ ಹಾಕ್ಬಿಡ್ತಾರೆ, ಆ ರೀತಿ ಇಲ್ಲ. ನಾವು ಯಾವತ್ತಿದ್ರೂ ಕೂಡ ನಮಗೆ ಕಷ್ಟ ಆದರೂ ಕೂಡ ನಮ್ಮ ತತ್ವ ಏನಿದೆ, ಭಾರತದ ನೀತಿ ಏನಿದೆಯಲ್ಲ, ಅದನ್ನು ಯಾವತ್ತೂ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಭಾರತದ ನೀತಿ ಈಗ ವಸುದೈವ ಕುಟುಂಬಕಂ. ವಸುದೈವ ಕುಟುಂಬಕಂದ್ರೇನು? ಜಗತ್ತೇ ಒಂದು ಕುಟುಂಬ. ಜಗತ್ತೇ ಒಂದು ಕುಟುಂಬ ಅಂದಾಗ ನಾವು ಇವ್ರು ಬೇರೆ ರೀತಿ ಅವ್ರು ಬೇರೆ ರೀತಿ ನಾವು ನೋಡೋದಿಲ್ಲ. ನಮಗೆ ಪಾಕಿಸ್ತಾನ ಮಾತ್ರ, ಯಾಕಂದರೆ ಅದು ಭಯೋತ್ಪಾದನೆಯನ್ನು ತೋರಿಸೋದಕ್ಕೋಸ್ಕರ ಪಾಕಿಸ್ತಾನ ಮಾತ್ರ ನಮ್ಮ ಶತ್ರು ರಾಷ್ಟ್ರ, ಬಿಟ್ಟರೆ ಮಿಕ್ಕಿದ ಎಲ್ಲ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಮಿತ್ರ ರಾಷ್ಟ್ರಗಳೇ. ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳ ಸೈಲೆಂಟ್ ಇದೆಯಲ್ಲ, ಅದರೊಳಗೆ ನಿಗೂಢತೆ ಇದೆ. ನಿಗೂಢತೆ ಇದೆ. ಆಮೇಲೆ ನಿಗೂಢತೆ ಬಗ್ಗೆ ಮಾತಾಡ್ತೀನಿ. ಚಂದ್ರಶೇಖರ್ ಅವರೇ, ನಿಗೂಢತೆನ ಭಯಾನ ನೋಡಿ, ಯಾಕೆ ಇರಾನ್ ವಿಚಾರದಲ್ಲಿ ಮಾತಾಡ್ತಾರೆ? ಎಕ್ಸಾಕ್ಟ್ಲಿ. ಕಾಂಗ್ರೆಸ್ನ ಈ ಮುಖವಾಡ, ಇವರು ಡಬಲ್ ಗೇಮ್ಗಳು ಹೆಂಗೆ ಯಾವ ಟೈಮಲ್ಲಿ ಹೆಂಗೆ ಆಡ್ತಾರೆ ಅಂತ ಹೇಳಿದ್ರೆ ನೋಡಿ, ಇದೇ ಪರಿಸ್ಥಿತಿ 2006ರಲ್ಲಿದ್ದಾಗ 2006 ಡಿಸೆಂಬರ್ 30ರಲ್ಲಿ ಇರಾಕ್ನಲ್ಲಿ ಆಗಿದ್ದಂತಹ ಏನು ಸದ್ದಾಮ್ ಹುಸೇನ್ ಅವ್ರದ್ದು ಏನು ಡೆತ್ ಆದಾಗ, ಇದೇ ಅಮೆರಿಕ ಕೈಲಿ ಡೆತ್ ಆದಾಗ, ಆವಾಗ ಪ್ರಧಾನಮಂತ್ರಿ ಆಗಿದ್ದ ಮನಮೋಹನ್ ಸಿಂಗು ತುಟುಕ್ ಪಿಟಿಕ್ ಅನ್ನಲಿಲ್ಲ, ಒಂದೇ ಒಂದು ಮಾತು ಬಂದಿಲ್ಲ. ಆವತ್ತು ಏನು ವಿದೇಶಾಂಗ ಸಚಿವಾಲಯದಿಂದ ಒಂದೇ ಒಂದು ವರ್ಡ್ ಬಂತು, ಏನು ಗೊತ್ತಾ? ವಿ ಆರ್ ಡಿಸಪಾಯಿಂಟೆಡ್ ದಟ್ ದ ಎಕ್ಸಿಕ್ಯೂಷನ್ ಹೆಸ್ ಬಿನ್ ಕ್ಯಾರಿಡ್ ಔಟ್. ಸದ್ದಾಮ್ ಹುಸೇನ್ ಹೆಸರು ಹತ್ತಲಿಲ್ಲ. ಆಕ್ಚುಲಿ ಸದ್ದಾಮ್ ಹುಸೇನ್ ಏನು ಬಾತ್ ರೆಜಿಮ್ ಇತ್ತು, ಅವ್ರು ಕಂಪ್ಲೀಟಾಗಿ ನಮ್ಮ ಜೊತೆ ನಿಂತಿದ್ದು. ಈವನ್ ಕಾಶ್ಮೀರದ ವಿಚಾರದಲ್ಲಿ ಸದ್ದಾಮ್ ಹುಸೇನ್ ನಮ್ಮ ದೇಶದ ಜೊತೆ ನಿಂತವರು. ಅವರ ಎಕ್ಸಿಕ್ಯೂಷನ್ ಆದಾಗ ತುಟುಕ್ ಪಿಟಿಕ್ ಅನ್ನಲಿಲ್ಲ. ಯಾಕೆ? ಎದುರ್ಕೊಂಡಿದ್ರು ಅಮೆರಿಕಾಗೆ. ಅದಾದಮೇಲೆ 2011ರಲ್ಲಿ ಇದೇ ಏನು ಸದ್ದಾಮ್ ಗಡಾಫಿ
ಲಿಬಿಯಾದ ಹೆಡ್ ಅವ್ರದ್ದು ಎಕ್ಸಿಕ್ಯೂಷನ್ ಇದೇ ತರ ಅಮೆರಿಕ ಮಾಡಿದಾಗ ಆಗ್ಲೂ ಕೂಡ ಮನಮೋಹನ್ ಸಿಂಗ್ ಅಧ್ಯಕ್ಷಿದ್ರು, UPA ಅಧಿನಾಯಕಿ ಚೇರ್ಪರ್ಸನ್ ಸೋನಿಯಾ ಗಾಂಧಿ ಇದ್ರು, ತುಟ್ಟು ಪಿಟಿ ಕನ್ಲಿಲ್ಲ, ಉಚ್ಚನೆ ಬರಲಿಲ್ಲ. ಯಾಕೆ? ಆವಾಗಲೂ ಕೂಡ ಏನು ಅಮೆರಿಕಾಗೆ ಎದುರಿದ್ರಾ? ನೋಡಿ, ಇರಾನ್ ವಿಚಾರದೊಳಗಡೆಗೆ ಆಗ್ಲೇ ಬಹಳ ಸ್ಪಷ್ಟವಾಗಿ ನೋಡಿ, ನಮ್ಮ ವಿದೇಶಾಂಗ ನೀತಿ ಇರ್ತಕ್ಕಂಥದ್ದು 140 ಕೋಟಿ ಭಾರತೀಯರ ಎಲ್ಲಿ ಏನು ಒಳ್ಳೇದಾಗೋದಕ್ಕೆ ಅದೇ ನಮ್ಮದು ನೇಷನ್ ಫಸ್ಟ್ ಅಥವಾ ನ್ಯಾಷನಾಲಿಟಿ ಅಂತಕ್ಕಂಥದ್ದು. ಈ ವಿಚಾರದಲ್ಲಿ ಮೋದಿಯವರು ಬಹಳ ಸ್ಪಷ್ಟವಾಗಿ ಆಗ್ಲೇ ಹೇಳಿಕೆಯನ್ನು ಕೊಟ್ಟರು. ದ ಸಿಚುಯೇಷನ್ ಇನ್ ವೆಸ್ಟ್ ಏಷ್ಯಾ ಇಸ್ ಎ ಮ್ಯಾಟರ್ ಆಫ್ ಗ್ರೇವ್ ಕನ್ಸರ್ನ್ ಟು ಅಸ್. ಇಡೀ ಅದೇನು ಪ್ರದೇಶದಲ್ಲಿ ಮಿಡ್ಲ್ ಈಸ್ಟಲ್ಲಿ ಇದೆಯಲ್ಲ, ಅದು ತುಂಬ ಗ್ರೇವ್ ಕನ್ಸರ್ನ್ ಅಂತ ಹೇಳಿ. ನೋಡಿ, ಯಾಕೆ ಡೈರೆಕ್ಟಾಗಿ ಅವ್ರ ವಿಚಾರ ಮಾತಾಡಬಾರ್ದು? ನಾವು ಯಾವತ್ತೂ ಇರಾನ್ ಜೊತೆಗೆ ನಿಂತ್ಕೊಂಡಿದ್ವಿ. 2017ರಲ್ಲಿ ಮೋದಿಯವರು ಇರಾನ್ ಪ್ರವಾಸ ಮಾಡಿದ್ರು. 2023ರಲ್ಲಿ ಇರಾನ್ ಅಧ್ಯಕ್ಷ ಅವರು ಇಬ್ರಾಹಿಂ ರೈಸಿ ಅವ್ರು ಸತ್ತಾಗ ನಮ್ಮ ವೈಸ್ ಪ್ರೆಸಿಡೆಂಟ್ ಜಗದೀಶ್ ದಿನಕರ್ ಅವ್ರದ್ದು ವಿದೇಶಾಂಗದ ಒಂದು ಟೀಮೇ ಹೋಗಿತ್ತು. ಅದಕ್ಕೆ ಮುಂಚೆ ಇವರು ಯಾವುದು ಸುಲೈಮಾನಿ ಸತ್ತಾಗ ಆಗಲೂ ಕೂಡ ನಾವು ಕಂಡೆಮ್ ಮಾಡಿದ್ವಿ. ನಾವು ಇರಾನ್ ಜೊತೆಗೆ ಯಾವತ್ತೂ ನಿಂತಿದ್ದೀವಿ. ನಮ್ಮ ಇವತ್ತು ಏನಂತ ಹೇಳಿದ್ರೆ, ಯಾಕೆ ಈ ವಿಚಾರದಲ್ಲಿ ಹೋಗಲಿಲ್ಲ ಅಂತ ಹೇಳಿದ್ರೆ, ಫೆಬ್ರವರಿ 28ನೇ ತಾರೀಕು ಫಸ್ಟ್ ಏರ್ ಸ್ಟ್ರೈಕ್ ಎಲ್ಲಿಂದ ಆಗಿದ್ದು? UAE ಮೇಲೆ ಸ್ಟ್ರೈಕ್ ಮಾಡಿದ್ದು ಇರಾನು. UAEನಲ್ಲಿ 40 ಲಕ್ಷ ಜನ ನಮ್ಮ ಭಾರತೀಯರಿದ್ದಾರೆ. 40 ಲಕ್ಷ ಜನ ಅಂತ ಹೇಳಿದ್ರೆ ಅಥವಾ 1.5 ಕೋಟಿ ಭಾರತೀಯರ ಕುಟುಂಬಗಳು ಸೇರ್ಕೊಂಡಿದ್ದಾವಲ್ಲಿ. ಅದಾದ್ಮೇಲೆ ಸೌದಿ ಅರೇಬಿಯಾ ಮೇಲೆ ಅಟ್ಯಾಕ್ ಮಾಡೋದು. ಯಾರು ಅಟ್ಯಾಕ್ ಮಾಡಿದ್ದು? ಇದನ್ನೇ ಇರಾನು. ಅಲ್ಲಿ ಎಷ್ಟು ಜನ ಇದ್ದಾರೆ? ಸುಮಾರು 25 ಲಕ್ಷ ಜನ ಇದ್ದಾರೆ. ಕುವೈತಲ್ಲಿ 10 ಲಕ್ಷ ಜನ ಇದ್ದಾರೆ. ಅದಾದ್ಮೇಲೆ 8 ಲಕ್ಷ ಪಕ್ಕದಲ್ಲಿ ಇದ್ದಾರೆ. ಅಂದ್ರೆ 1 ಕೋಟಿ ಜನ ಇದ್ದಾರೆ ಅಂತ. 1 ಕೋಟಿ ಏನು ಭಾರತೀಯರಿರ್ತಕ್ಕಂತಹ ಈ ಮಿಡ್ಲ್ ಈಸ್ಟ್ ಕಂಟ್ರಿಗಳ ಮೇಲೆ, ಈ ಮಿಡ್ಲ್ ಈಸ್ಟ್ ಮುಸ್ಲಿಂ ಕಂಟ್ರಿಗಳ ಮೇಲೆ ಇದೇ ಕೊಮೇನಿ ಅಟ್ಯಾಕ್ ಮಾಡಿದಾಗ ಅದು ಫೆಬ್ರವರಿ 28 ಆಗಿದ್ದು. ಕೊಮೇನಿ ತೀರ್ಕೊಂಡಿದ್ದ ಅಫಿಷಿಯಲ್ ರಿಪೋರ್ಟ್ ಬಂದು ಫಸ್ಟ್ ಮೇ 1ನೇ ತಾರೀಕು ಫಸ್ಟು ನಮ್ಮ ಭಾರತೀಯರ ಕೋಟ್ಯಾಂತರ ಸುಮಾರು 5-6 ಕೋಟಿ ಕುಟುಂಬಸ್ಥರು ಭಾರತದಲ್ಲಿ ಇದ್ರಲ್ಲ, ಇವರ ಕನ್ಸರ್ನ್ ಬಗ್ಗೆ ಮಾತಾಡ್ತಾರ ಅಥವಾ ಅವರ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟನಲ್ಲ ಅವನ ಕನ್ಸರ್ನ್ ಬಗ್ಗೆ ಮಾತಾಡ್ತಾರ? ಯಾರ ಬಗ್ಗೆ ಮಾತಾಡ್ತಾರೆ? ಇವತ್ತೇನಾದ್ರೂ ಓಕೆ, ಚಂದ್ರಶೇಖರ್ ಅವರು ಬರ್ತೀನಿ, ಒಂದು ನಿಮಿಷ ಬರ್ತೀನಿ. ಇವತ್ತು ಅಶ್ವಿನ್ ಗೌಡ್ರಿಗೆ ಈ ಪ್ರಶ್ನೆ ಮಾಡಲೇಬೇಕು. ಭೋಜೇಗೌಡರು ಒಂದು ಖಾಸಗಿ ವಾಹಿನಿಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ದುಬೈಯಿಂದ ನಾವು ಬೆಂಗಳೂರಿಗೆ ಬರಬೇಕು ಅಂದ್ರೆ ವಾಪಸ್ ನಾವು ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾಗ ಇಂಡಿಯನ್ ಎಂಬೆಸಿಯವರು ಒಬ್ಬರೂ ಕೂಡ ನಮ್ಮ ಹತ್ರ ಬರಲಿಲ್ಲ. ಅಲ್ಲಿನ ಎಮಿರೇಟ್ಸ್ ಅವ್ರು ಬಂದರು, ಅಲ್ಲಿನ ಸ್ಥಳೀಯರು ಬಂದರು, ಕುಮಾರಸ್ವಾಮಿ ಅವರು ಕರೆ ಮಾಡಿ ನಮಗೆ ಉಳ್ಕೊಳ್ಳೋಕೆ ಅವಕಾಶವನ್ನ ಮಾಡಿಕೊಟ್ರು ಅಂತ ಹೇಳಿಕೆಯನ್ನ ಕೊಡೋದ್ರ ಜೊತೆಗೆ ನಾವೆಲ್ಲ ನಾವೆಲ್ಲ ರಾಜಕಾರಣಿಗಳು, ನಾವೆಲ್ಲ VIP ಗಳು ಹೇಗೋ ಸರಿ ಹೋಗುತ್ತೆ. ಆದರೆ ಜನಸಾಮಾನ್ಯರ ಪಾಡೇನು ಅನ್ನೋ ಪ್ರಶ್ನೆ ಬಂದಾಗ ಅದರ ವಿಚಾರವಾಗಿ ಯಾರು ಕೂಡ ಮಾತಾಡಲಿಲ್ಲ ಅನ್ನೋದು ಅವರ ವಾದ. ಇಲ್ಲ, ಅವರು ನಿಮ್ಮದೇ MLC ಮಾತಾಡ್ರು. ಇಲ್ಲ, ಅವರು ಸನ್ಮಾನ್ಯ ಭೋಜೇಗೌಡರು ಹೇಳಿದ್ರು ಆ ವಿಚಾರವಾಗಿ. ಇವತ್ತಿನ ಭಾರತದ ಸರ್ಕಾರ ಮತ್ತು ಕುಮಾರಣ್ಣವರ ಒಂದು ಸಹಯೋಗದಿಂದ ನಾವು ಸುರಕ್ಷಿತವಾಗಿದ್ದೀವಿ, ಬರ್ತಾ ಇದ್ದೀವಿ. ನಾವು ಕನ್ನಡಿಗರು ಎಲ್ಲರೂ ಸೇಫ್ ಆಗಿದ್ದೀವಿ. ಇಲ್ಲ, ಇದೆಲ್ಲ ನ್ಯಾಷನಲ್ ಇಂಟ್ರೆಸ್ಟ್ ಲೆವೆಲಲ್ಲಿ ಆಗಂಥದ್ದು. ರಾಜತಾಂತ್ರಿಕ ವ್ಯವಸ್ಥೆಗಳು ಹೇಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಯುದ್ಧದ ಸಂದರ್ಭದಲ್ಲಿ ಭಾರತ ದೇಶ ಹೇಗೆ ಕ್ರಮ ಕೈಗೊಳ್ಳುತ್ತೆ? ಯಾಕೆಂದರೆ 1954-61 ಅಲಿಪ್ತ ನೀತಿ ಯಾವುದು ಏನಿದೆ, ನಾವು ಅಲಿಪ್ತ ನೀತಿ ಅಂದ್ಕೊಂಡೇ ಬಂದ್ವಿ ಹೊರತು ಎಲ್ಲೂ ನಾವು